ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಂಚೋಡ್ರಿಯ ಭಾಗದಲ್ಲಿರುವಂತಹ ಐಶ್ವರ್ಯ ವೈನ್ ಶಾಪ್ ಮತ್ತು ಜೈ ಭವಾನಿ ವೈನ್ಸ್ ಹಾಗೂ ಎಂಎಸ್ ಸಾಯಿಲ್ ಸನ್ನದುದಾರರ ಮೇಲೆ ತನಿಖೆಯನ್ನ ಮಾಡಿ ಈ ಕೆಳಕಂಡ ಕಾರಣಗಳಿಂದ ಸನ್ನದುದಾರರ ವಿರುದ್ಧ ಕರ್ನಾಟಕ ರಾಜ್ಯ ಅಬಕಾರಿ ಕಾಯ್ದೆಯ ಪ್ರಕಾರ ಸೂಕ್ತ ಕಾನೂನಿನ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ದಿನಾಂಕ 5/2/2024 ಸೋಮವಾರದಂದು ಹಸರಗುಂಡ್ಗಿ ಗ್ರಾಮದ ನೂರಾರು ಮಹಿಳೆಯರು, ಯುವಕರು ಪಾದಯಾತ್ರೆ ಮಾಡ್ತಾ ಮರಪಗಾರಂಪಳ್ಳಿ ಮಾರ್ಗವಾಗಿ ಬಂದು ಚಿಂಚೋಳಿ ಅಬಕಾರಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನ ಮಾಡಿ ಕರ್ನಾಟಕ ರಾಜ್ಯ ಭಾರತ ಮತ್ತು ವಿದೇಶಿ ಮಾರಾಟ ನಿಯಮಗಳ 1968ರ ನಿಯಮ 3(2) ಭಾರತೀಯ ಮದ್ಯ ಸರಾಯಿ ಹೊರತುಪಡಿಸಿ ಇವರ ವಿರುದ್ಧ ಮದ್ಯ ಅಥವಾ ಎರಡು ಸೇರಿದಂತೆ ಚಿಲ್ಲರೆ ಮಾರಾಟ ಮಾಡಲು ಇವರಿಗೆ ಸಹ ಸನ್ನದ್ದು ನೀಡಿರುತ್ತೆ. ಆದರೆ ಐಶ್ವರ್ಯ ವೈನ್ ಶಾಪ್ ಮತ್ತು ಜೈ ಭವಾನಿ ವೈನ್ಸ್ ಹಾಗೂ ಎಂಎಸ್ ಸಾಯಿಲ್ ರವರು ಸರ್ಕಾರಿ ಅಬಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಫ್ರಾನ್ಸ್ ಶಾಪ್ ಪಕ್ಕದಲ್ಲಿಯೇ ಕುಳಿತು ಕುಡಿಯುತ್ತಾ ಅವರಿಗೆ ಅನುಕೂಲ ಮಾಡಿಕೊಡೋದಲ್ಲದೆ ಅದರ ಅಕ್ಕಪಕ್ಕ ಹಿಂದೆ ಮುಂದೆ ಖಾಸಗಿ ಅಂಗಡಿಗಳನ್ನಿಟ್ಟು ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಕರ್ನಾಟಕ ಅಬಕಾರಿ ಸುಂಕ ಮತ್ತು ಶುಲ್ಕಗಳ ನಿಯಮ 1968ರ ನಿಯಮ 2 MFR ಪ್ರಕಾರ ಘೋಷಿಸಿರುವಂತೆ ಬಾಟಲಿಗಳ ಮೇಲೆ ನಮೂದಿಸಿರುವಂತಹ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತಿಲ್ಲ. ಆದರೂ ಸಹಿತ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಮದ್ಯದ ಬ್ರ್ಯಾಂಡ್ ಬೆಲೆಗಿಂತ ಹೆಚ್ಚಿನ ಬೆಲೆ ಅಂದರೆ 10, 20, 30, 40, 50 ಆಯಾ ಲಿಕ್ಕರ್ ಬೆಲೆಗಿಂತ ಮೇಲಿನಂತೆ ಹೆಚ್ಚಿನ ರೂಪಾಯಿಗಳು ಪಡೆದುಕೊಂಡು ಗ್ರಾಹಕರಿಗೆ ಮೋಸ ಮಾಡುವುದಲ್ಲದೆ ಚಿಮ್ಮಂಚೋಡ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಿಗೆ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಸಾಮಾನ್ಯ ಜನರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿರುವುದನ್ನು ಖಂಡಿಸಿ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಲ್ಲಿಸುತ್ತಿರುವಂತಹ ಬೇಡಿಕೆ ಪತ್ರ ಇದಾಗಿದೆ. ಇನ್ನು ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಂಚೋಡ್ ಗ್ರಾಮದಲ್ಲಿರುವ ಐಶ್ವರ್ಯ ವೈನ್ ಶಾಪ್ ಮತ್ತು ಜೈ ಭವಾನಿ ವೈನ್ ಶಾಪ್ ಎಂಎಸ್ ಸಾಯಿಲ್ನಿಂದ ಹಸರಗುಂಡ್ಗಿ ಗ್ರಾಮಕ್ಕೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಮದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಗೃಹಿಣಿಯರಿಗೆ, ಮಹಿಳೆಯರಿಗೆ, ವಯೋವೃದ್ಧರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಗ್ರಾಮದಲ್ಲಿ ನೆಮ್ಮದಿಲ್ಲದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಅಬಕಾರಿ ಗ್ರಾಮದ ಬೀಟ್ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಚಿಂಚೋಳಿ ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಈಗಲಾದರೂ ದಯಮಾಡಿ ತಾವುಗಳು ಸರಬರಾಜಾಗುವ ಅಕ್ರಮ ಮದ್ಯ ಮಾರಾಟ ತಡೆದು ಹಸರಗುಂಡ್ಗಿ ಗ್ರಾಮ ಮಧ್ಯಮ ಗ್ರಾಮವನ್ನಾಗಿ ಮಾಡಬೇಕು ಅಂತ ಆಗ್ರಹಿಸುತ್ತೇವೆ. ಇನ್ನು ಚಿಂಚೋಳಿ ತಾಲೂಕಿನ ಡಾಟ್ಕೋಳ್ ಗ್ರಾಮಕ್ಕೂ ಸಹಿತ ಚಿಮ್ಕೋಡ್ ಶಾಪ್ಗಳಿಂದ ಬರುವಂತಹ ಅಕ್ರಮ ಮದ್ಯ ಸರಬರಾಜು ಮಾಡುವವರ ಮೇಲೆ ಸೂಕ್ತ ಕ್ರಮ ಮದ್ಯ ಮಾರಾಟ ತಡೆಯಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮಾರುತಿ ಗಂಜಿಗೆ ಬಾಂಬ್ ಸಭಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಕಾಶಿನಾಥ್ ಸಿಂಧೆ, ದಲಿತ ಸೈನ್ಯ ಜಿಲ್ಲಾ ಉಪಾಧ್ಯಕ್ಷರು ಶಾಂತಕುಮಾರ್, ಮಾಜಿ ಅಧ್ಯಕ್ಷರು ಹಸರಗುಂಡ್ಗಿ, ಉಮೇಶ್ ಗ್ರಾಮ ಪಂಚಾಯತ್ ಸದಸ್ಯರು, ಮಾಪಣ್ಣ ಹಸರಗುಂಡ್ಗಿ ಗ್ರಾಮ ಪಂಚಾಯತ್ ಸದಸ್ಯರು, ಸೂರ್ಯಕಾಂತ್ ಹಸರಗುಂಡ್ಗಿ ಗ್ರಾಮ ಪಂಚಾಯತ್ ಸದಸ್ಯರು, ನಿರ್ಮಲಾ ಮಹಿಳಾ ಘಟಕದ ಒಕ್ಕೂಟದ ಅಧ್ಯಕ್ಷರು, ಗೌತಮ್ ಗೊರವಳ್ಳಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.